ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಅದಕ್ಕೆ ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟಲ್ಲಿ ಏನೇನು ತೊಗೋತಾ ಇದ್ದೀನಿ ಅಂತ ತೋರಿಸ್ತೀನಿ. ಎಲ್ಲನೂ ತೋರ್ಸೋಕ್ಕಾಗಲಿಲ್ಲ. ನಾನು ಕಾಯಿಪಲ್ಲೆ ಎಲ್ಲ ತೊಗೊಂಡ್ಬಿಟ್ಟಿದ್ದೆ. ಲಾಸ್ಟಲ್ಲಿ ಒಂದು ಬಾಳೆಹಣ್ಣು ತೊಗೋತಾ ಇದ್ದೆ. ನಮ್ಮ ಬಿಜಾಪುರದಾಗ ನೋಡ್ರಿ ಬಾಳೆಹಣ್ಣು ರೇಟ್ ಅಂತೂ ಇನ್ನೂ ಕಡಿಮೆ ಆಗಿಲ್ಲ. ಮಳೆ ಹಾಲಾಗತೈತಿ, ಆದ್ರೂ ಇನ್ನು ಬಾಳೆಹಣ್ಣು ರೇಟ್ ಮಾತ್ರ ಕಡಿಮೆ ಆಗಿಲ್ಲ. 50 ರೂಪಾಯಿಗೆ 12 ಬಾಳೆಹಣ್ಣು ಅಂತ ಕೊಡ್ತಾರೆ. ಯಾಕಂದ್ರೆ ನಮ್ಮ ಕಡೆ ಡಜನ್ ಲೆಕ್ಕದಲ್ಲಿ ಕೊಡೋದು ಬಾಳೆಹಣ್ಣು. ಒಂದೊಂದು ಸೈಡ ಕೆ ಜಿ ಲೆಕ್ಕದಾಗ ಕೊಡ್ತಿರ್ತಾರೆ. ಇಲ್ಲಿ ನಮ್ಗೆ ಡಜನ್ ಲೆಕ್ಕ ಅಂದರೆ 50 ರೂಪಾಯಿಗೆ 12 ಅಂತ ಬಾಳೆಹಣ್ಣು. ಈಗ ನೋಡ್ರಿ ಮಳೆ ಬರೋಂಗಾಗಿತ್ತು. ಅದಕ್ಕೆ ನಮ್ಮ ಜೊತೆ ಅಮ್ಮನೂ ಇದ್ಲು. ಜಲ್ದಿ ಹೋಗ್ಬೇಕಂತ ನಾಳೆ ಅವ್ರು ಮೊದಲು ಬಂದಿದ್ರು ಅಂತ ಅವ್ರಿಗೆ ಕೊಡ್ತಿದ್ರು. ಅಂಕಲ್ಲು 50 ರೂಪಾಯಿದು ಕೊಡ್ತೀನಿ 1 ಡಜನ್ ಅಂತ ಕೈ ಮಾಡಿ ತೋರಿಸ್ತಾ ಇದ್ರು. ನಂಗೆ ಆಯ್ತು ಅಂತ ಹೇಳ್ತಿದ್ದೆ. ಯಾವುದೇ ಹಣ್ಣಿನ ರೇಟ್ ಕಡಿಮೆ ಆದರೂ ಮಾತ್ರ ಇಲ್ಲಿ ಬಿಜಾಪುರದಾಗ ಬಿಸಿಲು ನಾಡು ಐತಲ್ಲ ನಮ್ಮದು, ಅದಕ್ಕಾಗಿ ಬಾಳೆಹಣ್ಣು ರೇಟ್ ಮಾತ್ರ ಯಾವತ್ತಿಗೂ ಕಮ್ಮಿ ಆಗಲ್ಲ ನೋಡ್ರಿ. ಏನಿಲ್ಲ ಅಂದ್ರೆ ಕಮ್ಮಿ ಅಂದ್ರೆ 40 ರೂಪಾಯಿ ಕೆಳಗಂದ್ರೂ ಹೋಗಂಗಿಲ್ಲ ನಮ್ಮೂರಾಗ. ಹಾಗಾಗಿ ಬಾಳೆಹಣ್ಣಿಗೆ ಫುಲ್ ಒಂದು ದೊಡ್ಡ ಇದನ್ನ ಐತೆ ಅಂತಲೇ ಹೇಳ್ಬೋದು. ಇಲ್ಲಿ ತೊಗೊಂಡೆ ನೋಡ್ರಿ. ತೊಗೊಂಡು ಈಗ ನಾನು ಮುಂದಕ್ಕೆ ಹೋಗ್ತಿದ್ದೆ. ಈಗ ಎಲ್ಲಿ ಹೊಂಟಿನಿಯಪ್ಪ ಅಂತಂದ್ರೆ ಮತ್ತೆ ಹೊಳ್ಳಿ ನಾನು ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ನನ್ನ ಮುಖಕ್ಕೆ ನೋಡ್ತಾ ಇದ್ದೀರಲ್ಲ, ಫುಲ್ಲು ಯಾಕೋ ಗೊತ್ತಿಲ್ಲ ಬಿಸಿಲಿರೋದ್ರಿಂದ ಗುಳ್ಳಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕಾಗಿ ಯಾವಾಗಲೂ ನಾನು ಮಾರ್ಕೆಟ್ ಕಡೆ ಬಂದೆ ಅಂದ್ರೆ ಎಳ್ನೀರನ್ನು ಕುಡಿತಾ ಇರ್ತೀನಿ. ಹಾಗಾಗಿ ಎಳ್ನೀರು ಕುಡಿಬೇಕು ಅಂತ ನಾನು ನಮ್ಮ ಮನೆಯವರು ಹೋದ್ವಿ. ನಮ್ಮ ಮನೆಯವ್ರಂದ್ರು ಕ್ಯಾಮ್ರಾದಾಗ ಬರೋದಿಲ್ಲ ಅವರು, ನೀನು ಏನು ವೀಡಿಯೋ ಮಾಡ್ತೀವಿ ಮಾಡು, ನಾವು ಬರಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ಒಂದು ಎಳ್ನೀರನ್ನು ಕುಡಿದೆ. ಅಲ್ಲಿಂದ ಈಗೇನಪ್ಪ ಅಂತಂದ್ರೆ ಮುಂದೆ ನೇರಳೆ ಹಣ್ಣು ಕಂಡು ನೋಡ್ರಿ, ನೇರಳೆ ಹಣ್ಣು ತೊಗೋಬೇಕು ಅಂತ ಹೋಗಿದ್ದೆ ನಾನು. ಅಲ್ಲಿಂದ ತೊಗೊಂಡು ಪಾನಿಪುರಿನೋ ಮಸಾಲೆ ಪೂರಿನ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ನನ್ನ ಮಗಳು ಇಬ್ಬರೂ ಮಸಾಲ ಪುರಿ ತೊಗೊಂಡಿದ್ವಿ. ನನ್ನ ಮಗಳು ಪಾನಿಪುರಿ ಹೇಳಿದ್ಲು, ರೆಡಿ ಮಾಡ್ತಾಯಿದ್ರು. ನನಗೆ ಮಸಾಲೆ ಪುರಿ ಕೊಟ್ಟಿದ್ರು, ತಿಂತಾ ಇದ್ದೆ. ಬರೀ ಎಲ್ಲರೂ ಮಸಾಲೆ ಪುರಿನ ತಿನ್ನೋಣಂತ ಅಲ್ಲಿಂದ ತಿನ್ಕೊಂಡು ನಾನು ಮತ್ತೆ ಹೊಳ್ಳಿ ಶಾಸ್ತ್ರಿ ಮಾರ್ಕೆಟ್ ಕಡೆ ಬಂದೆ. ಯಾಕಂದ್ರೆ ನನಗೆ ಸ್ವಲ್ಪ ಸ್ಟಿಕ್ಕರ್ ಬೇಕಾಗಿತ್ತು. ನನಗೆ ಸ್ಟಿಕ್ಕರ್ ಅಂದರೆ ಭಾಳ ಇಷ್ಟ ಯಾವಾಗ್ಲೂ. ಹಾಗಾಗಿ ತೊಗೋತಾ ಇರ್ತೀನಿ ನಾನು. ಪ್ರತಿ ಸಲ ಇದೇ ಅಂಗಡಿಲೇ ತೊಗೊಳ್ಳೋದು. ಯಾಕಂದರೆ ಇವರು 2 ದಿವ್ಸಕ್ಕೆ ಇಟ್ಟಿದ್ದ ಸ್ಟಿಕ್ಕರ್ನ ಮತ್ತಿಡಲ್ಲ, ಹೊಸದಾಗಿ ತರ್ತಾನೆ ಇರ್ತಾನೆ ಇವನು. ಹಾಗಾಗಿ ಇದೇ ಅಂಗಡಿಲಿ ನಾನು ತೊಗೋತಾ ಇರ್ತೀನಿ. 2 ಪ್ಯಾಕೆಟ್ನ ತೊಗೊಂಡೆ ನಾನು. ತೊಗೊಂಡ್ಬಿಟ್ಟು ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂಥೇಳಿ ಮನೆ ಕಡೆ ಬಂದುಬಿಟ್ವಿ. ಆಮೇಲಿಂದ ನನಗೆ ಸ್ವಲ್ಪ ಯಾಕೋ ಗದ್ದದ ತೆಳಗೆ, ನಿಮ್ಮ ಕಡೆ ಏನಂತೀರಿ ಅಂತ ಗೊತ್ತಿಲ್ಲ, ಗಂಟ್ಲು ಒಂಥರ ಊತ ಬಂದಂಗೆ ಆಗಿತ್ತು. ಅದಕ್ಕೆ ನಮ್ಮ ಕಡೆ ಏನೋ ಒಂದು ಹೇಳ್ತಾರೆ, ಅದಕ್ಕೋಸ್ಕರ ಇದನ್ನು ಬ್ಯಾಂಡೇಜ್ ಹಾಕೋತಾ ಇದ್ದೆ. ಕಾಂಪ್ಲೆಕ್ಸ್ ಪಟ್ಟಿ ಅಂತ ಹೇಳ್ತಾರೆ ಇದಕ್ಕೆ. ನೋಡೋಣ 2 ದಿವಸ ಹಾಕಿಬಿಟ್ಟು ಆಮೇಲೆ ಒಂದು ಟೆಸ್ಟ್ ಮಾಡಿಸೋಣ ಅಂಥೇಳಿ ಇದನ್ನು ನಮ್ಮ ಮನೆಯವರು ನನಗೆ ಹಾಕ್ತಾಯಿದ್ರು ನೋಡ್ರಿ. ಈ ಥರ ಅಂದರೆ ಇದನ್ನು ಹಾಕಿದ್ರೆ ಗಂಟ್ಲು ಬಾವಿದ್ರೆ ಕಡಿಮೆ ಆಗುತ್ತೆ. ಬೇಸಿಗೆಲೆಲ್ಲ ನಾವು ಐಸ್ ಕ್ರೀಮ್ ಎಲ್ಲ ಜಾಸ್ತಿ ತಿಂದಿರ್ತೀವಲ್ಲ, ಹಾಗಾಗಿ ಮಳೆಗಾಲ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಗಂಟ್ಲು ನೋವು ಬರೋದು ಮಾಮೂಲಿ ಅಂಥೇಳಿ ಕಾಂಪ್ಲೆಕ್ಸ್ ಪಟ್ಟಿನ ತಂದು ಹಚ್ತಾಯಿದ್ರು. ತಿನ್ನು ಐಸ್ ಕ್ರೀಮು ಅಂತ ಕಾಮಿಡಿ ಮಾಡ್ತಾಯಿದ್ರು. ಆಮೇಲೆ ಏನೇನೆಲ್ಲ ತಂದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಎಲ್ಲನೂ ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ, ತೆಗಿಯೋಕ್ಕಾಗ್ತಿಲ್ಲ. ನೋಡಿದ್ರಲ್ಲ, ಈ ಮಿನಿ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಾಗ ನಾನು ನಿಮಗೆ ಸಿಗ್ತೀನಿ. ಹೋಗಿ ಬರಲಾ? ನಮಸ್ತೆ.